ಸಮಸ್ಯೆಗಳಿರೋರು ಬರ್ತಾರೆ ಮತ್ತೆ ಯಾವ ದಿನ ಬರಬೇಕಾಗುತ್ತೆ? ಸಮಸ್ಯೆಗಳನ್ನ ಅಂದರೆ ಇಲ್ಲಿ ಒಂದಲ್ಲ, ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳು ಪರಿಹಾರ ಸಿಗುತ್ತೆ. ಮಾಟ ಮಂತ್ರ ಪ್ರಯೋಗ ಆಗಿರ್ಬೋದು, ನರದೃಷ್ಟಿ, ಶತ್ರುಗಳ ಬಾಧೆ, ಹಿತಶತ್ರುಗಳ ಬಾಧೆ, ಆರೋಗ್ಯದಲ್ಲಿ ಸಮಸ್ಯೆಗಳು, ಕುಟುಂಬದ ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆಗಳು, ಸಂತಾನ ವಿಳಂಬ, ಮದುವೆ ವಿಳಂಬ, ಭೂತ ಪ್ರೇತ ಬಾಧೆ, ಈ ಥರ ಒಂದಲ್ಲ, ಮನುಷ್ಯ ಜನ್ಮದಲ್ಲಿರೋಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ. ಆದರೆ ಯಾರೇ ಬಂದರೂ ಸಹಿತ ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಮಾಡಬೇಕು. ಏನೋ ಒಂದು ಕಾಟಾಚಾರಕ್ಕೆ ಬಂದೆ ಅಲ್ಲಿ ಪೂರ್ಣ ಕಾಯಿ ಕೊಟ್ಟರು, ಇಲ್ಲಿ ಕಟ್ಟದೆ ನನ್ನ ಫಲ ಸಿಕ್ತು ಸಿಗಿಲ್ಲ ಅನ್ನೋದಲ್ಲ. ನಂಬಿಕೆಯಿಂದ ಮಾಡೋದ್ರಿಂದ ಅವರಿಗೆ ಫಲ ಅನ್ನೋದು ಖಂಡಿತವಾಗಿ ಸಿಗುತ್ತೆ, ಶಾಶ್ವತ ಪರಿಹಾರ ಸಿಗುತ್ತೆ. ನಂಬಿಕೆಯಿಂದ ಮಾಡಬೇಕು. ಇಲ್ಲಿ ಕಟ್ಟಂಥ ಒಂದು ಪೂರ್ಣ ಫಲನ ದೇವಾಲಯದಲ್ಲಿ ಕೊಡೋಂಥದ್ದೇ ಕಟ್ಟಬೇಕು. ಯಾವುದೇ ರೀತಿ ಅವರು ಸ್ವಂತ ಮನೆಯಿಂದ ತಂದು ಕಟ್ಟಂಥದ್ದು ಯಾವುದೂ ಇಲ್ಲ. ಕ್ಷೇತ್ರದ ಪದ್ಧತಿ ಬಂದ್ಬಿಟ್ಟು ಇಲ್ಲಿ ಸ್ವಂತ ಒಂದು ಏನೊಂದು ಪೂರ್ಣ ಫಲ ಅಂತ ನಾವು ಹೇಳ್ತಿರೋ ಆ ಪೂರ್ಣ ಫಲನ ಈ ಕ್ಷೇತ್ರದಲ್ಲಿ ಇರೋಂಥದ್ದನ್ನೇ ಕಟ್ಟಬೇಕು. ಇಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ. ಶುಕ್ರವಾರ, ಮಂಗಳವಾರ, ಭಾನುವಾರ, ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಮಿ ದಿನ ಬೆಳಗ್ಗೆ 6 ಗಂಟೆಯಿಂದ 24 hour ಅನ್ನದಾಸೋಹ ಇರ್ತದೆ. ಎಷ್ಟು 1000 ಜನ ಬಂದರೂ ಸಹಿತ ಊಟದ ವ್ಯವಸ್ಥೆ ಇರ್ತದೆ. ಪ್ರತಿಯೊಂದು ಸಹಿತ ಇಲ್ಲಿ ಅನುಕೂಲ ಇರುತ್ತೆ. ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಗ್ಗೆ 6ರಿಂದ ಸಂಜೆ 7 ತನಕ ಅನ್ನದಾಸೋಹ ನಡೀತದೆ. ಯಾವ ರೀತಿ ಹೋಮಗಳು ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಮಹಾಪ್ರತ್ಯಂಗಿರಿ ಯಾಗ ಅಂದರೆ 100ರಲ್ಲಿ 80% ಜನಕ್ಕೆ ಗೊತ್ತಿಲ್ಲ. ಪ್ರತ್ಯಂಗಿರಿ ದೇವಿ ಅಂದ್ರೆ ಪರಿಚಯ ಇಲ್ಲ. ಆ ಒಂದು ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಅಂದರೆ ಒಣಮೆಣಸಿನಕಾಯಿಂದ ಮಾಡೋಂಥ ಯಾಗ. ಏನಪ್ಪ ಇದರಲ್ಲಿ ಫಲ ಸಿಗುತ್ತಂದರೆ, ಮಾನವ ಜನ್ಮದಲ್ಲಿರೋಂಥ ಮೇನು ಮಾಟ ಮಂತ್ರ ಪ್ರಯೋಗಗಳು, ಶತ್ರು ಬಾಧೆಗಳು, ಹಿತಶತ್ರು ಬಾಧೆಗಳು, ಭೂತ ಪ್ರೇತ ಬಾಧೆ, ಆರೋಗ್ಯದಲ್ಲಿ ಸಮಸ್ಯೆಗಳು, ಪದೇ ಈ ಗಲಾಟೆಗಳು, ಈ ಥರ ತೊಂದರೆಗಳು ಕೊಡ್ತಾ ಇರ್ತಾರೆ, ಅವರಿಂದ ದೂರ. ವ್ಯವಹಾರದಲ್ಲಿ ತೊಂದರೆಗಳು ಒಂದಲ್ಲ, ಸಂತಾನ ವಿಳಂಬ, ಮದುವೆ ವಿಳಂಬ, ಎಲ್ಲ ಥರದ ಸಮಸ್ಯೆಗಳಿಗೂ ಆ ಮಹಾಪ್ರತ್ಯಂಗಿರಿ ಯಾಗದಲ್ಲಿ ನಮಗೆ ಪರಿಹಾರ ಸಿಗುತ್ತೆ. ಆಮೇಲೆ ಪ್ರತಿ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಹೋಮ ನಡೀತದೆ. ಎಷ್ಟೇ ದುಡ್ಡು ಸಂಪಾದನೆ ಮಾಡೋದು ಮನೇಲಿ ದುಡ್ಡು ನಿಲ್ಲಲ್ಲ. ಯಾರಿಗಾನ ಕೊಟ್ಟಂಥ ಸಾಲಗಳು ವಾಪಸ್ ಬರಲ್ಲ. ನಮಗೆ ಸಾಲ ಬಾಧೆಗಳು, ದರಿದ್ರ, ಇದು ಈ ಒಂದು ಲಕ್ಷ್ಮೀ ಕುಬೇರ ಹೋಮಕ್ಕೆ ಬರೋದ್ರಿಂದ ನಮ್ಗೆ ಅದರಲ್ಲಿ ಪರಿಹಾರ ಸಿಗುತ್ತೆ. ನಮಗೆ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ದಿನೇ ಸಂಪತ್ತು, ಐಶ್ವರ್ಯಾಭಿವೃದ್ಧಿ ಆಗುತ್ತೆ. ಯಾರಿಗಾನ ಕೊಟ್ಟಂಥ ಸಾಲ ವಾಪಸ್ ಬರ್ತದೆ. ಸಾಲ ಬಾಧೆ ಕ್ಲಿಯರ್ ಆಗುತ್ತೆ. ಮನೆಯಲ್ಲಿ ನೆಮ್ಮದಿ, ಸಂತೋಷ, ಅನ್ಯೋನ್ಯತೆ ಬೆಳೀತದೆ ಆ ಒಂದು ಲಕ್ಷ್ಮೀ ಕುಬೇರ ಯಾಗದಲ್ಲಿ. ಒಂದು ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರ ಇದು. ಪ್ರತಿಯೊಬ್ಬರೂ ಸಹಿತ ಈ ಒಂದು ಕ್ಷೇತ್ರ ದರ್ಶನ ಮಾಡಿ ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಇದು ಹೋದರೆ ನಮ್ಗೆ ಏನು ಫಲ ಸಿಗುತ್ತೆ ಅನ್ನೋದು. ಯಾವುದೇ ರೀತಿ ಬೇರೆ ಥರ ಬೂಟಾಟಿಗಳೇನಿಲ್ಲ. ಬರಬೇಕು, ನಂಬಿಕೆಯಿಂದ ಮಾಡಬೇಕು. ಅದೇ ರೀತಿ ಇಡೀ ವಿಶ್ವನೇ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಒಂದು ಕಾಮಗಾರಿ ಸಹಿತ ನಡೀತಾ ಇದೆ. ಏನಪ್ಪ ಆ ಕಾಮಗಾರಿ ಅಂದರೆ, ಪ್ರತ್ಯಂಗಿರಿ ದೇವಿಯ 252 ಅಡಿ ವಿಗ್ರಹ. ವಿಶ್ವದಲ್ಲೇ ಅತಿ ಎತ್ತರವಾದಂಥ ಆದಿಪರಾಶಕ್ತಿ ಜಗನ್ಮಾತೆಯ ಮಹಾಪ್ರತ್ಯಂಗಿರಿ ದೇವಿಯ ವಿಗ್ರಹ ಕಾಮಗಾರಿ ನಡೀತೈತೆ. ಆಲ್ರೆಡಿ ನಡೀತೈತೆ ಕೆಲಸ. ಇನ್ನು 2 ವರ್ಷಕ್ಕೆ 2025ಕ್ಕೆ ತಾಯಿನ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಸಂಕಲ್ಪ ಹೊತ್ಕೊಂಡಿದ್ದೀರಿ. ಈ ಒಂದು ಮಹತ್ ಕಾರ್ಯಕ್ಕೆ ಬರೋಂಥ ಭಕ್ತಾದಿಗಳು ಅವ್ರ ಕೈಲಾದಷ್ಟು ಸೇವೆ ಮಾಡ್ತಾವ್ರೆ. ಅವರು ಏನೊಂದು 150 ರೂಪಾಯಿ ಕೊಟ್ಟು ಅರಕೆ ರೂಪದಲ್ಲಿ ಕಾಯಿ ತಗೊಳ್ತಾರೋ ಅದರಲ್ಲಿ ಬರೋಂಥ ಒಂದು ಉಳಿದಿರೋಂಥ ಒಂದು ಕಾಸು ಹಣ
ಮುತ್ತೇರಮ್ಮನವರ ಮೂಲ ವಿಗ್ರಹ. ನಾನು ಆಗಲೇ ಹೇಳ್ದಾಗೆ ಇದು ಸ್ಥಾಪನೆಯಾಗಿ ಸುಮಾರು ನಮಸ್ತೆ ಆಂಟಿ. ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 2 ವಾರದಿಂದ ಬರ್ತಾ ಇದ್ದೀರಿ. ಓಕೆ. ಇಲ್ಲಿ ನಿಮ್ಗೆ ಇಲ್ಲಿ ಬಂದು ಏನ್ ಸಮಸ್ಯೆ ಪರಿಹಾರ ಆಗಿದೆ? ನಮಗೂ ಫಸ್ಟ್ ಗೊತ್ತಿರ್ಲಿಲ್ಲ ಈ ದೇವಸ್ಥಾನ ಇದೆ ಅಂತ. ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದು. ಫಸ್ಟ್ ಟೈಮ್ ಬಂದಾಗ ಕಾಯಿ ತಗೊಂಡು 150 ರೂಪಾಯಿ ಕಾಯಿ ಆಗುತ್ತೆ. ತಗೊಂಡ್ಬಂದು ನಾನು 24 ರೌಂಡ್ ಸುತ್ತಿದ್ದೆ. ಅವಾಗ ಸುತ್ತಬಿಟ್ಟು ಕಟ್ಟಿದ್ದೀರಿ ನಾವು. ದುಡ್ಡು ಸ್ವಲ್ಪ ಬರಬೇಕಾಗಿತ್ತು ನಮಗೆ. ಅದು ಬಂದಿದೆ, ಅರ್ಧ ಬಂದಿದೆ, ಇನ್ನು ಬರುತ್ತೆ ಅಂತ ನಂಬಿಕೆ ಇದೆ. ಬಂದು ಈ ವಾರನೂ ಬಂದು ಮಾಡ್ತಾ ಇದ್ದೀನಿ ನಾನು. ಮತ್ತು ನಮ್ಮ ಅಕ್ಕ ಅವ್ರಿಗೆ ಪಾಪು ಸ್ಕೂಲ್ ಹೋಗ್ತಾ ಇರಲಿಲ್ಲ. 6 ತಿಂಗಳಿಂದ ಅಳ್ತಾನೇ ಇತ್ತು. ಅದು ಕರ್ಕೊಂಡು ಹೋಗ್ಬೇಕು, ಬೈಕಲ್ಲಿ ಹೋಗ್ಬೇಕಾದ್ರೂ ಅಳ್ತಾಯಿತ್ತು, ಅಲ್ಲಿ ಸ್ಕೂಲಲ್ಲಿ ಕುತ್ಕೊಬೇಕಾದ್ರೂ ಅಳ್ತಾಯಿತ್ತು, ಮನೆಗೆ ಬರೋವರೆಗೂ ಅಳ್ತಾನೆ ಇರೋದು. ಸೊ ಇಲ್ಲಿ ಬಂದೋಗಿ ನಾವು ಮಾರನೇ ದಿವಸನೇ ಮೀಸಲು ತಗೊಂಡು ಕಟ್ಟಿದ್ರಿ. ಅಮ್ಮನ ಹತ್ರ ಬಂದು ಇಲ್ಲಿ ಮರ ಸುತ್ತಿಸ್ತೀವಿ ಅಂತ. ಸೊ ನಾವು ಅದು ಮಾರನೇ ದಿನದಿಂದನೇ ಏನು ಅಳಲ್ಲ, ಆರಾಮಾಗಿ ಹೋಗಿ ಬರ್ತಾ ಇದ್ದಾನೆ. ಅಂದ್ರೆ ನೀವು ಇಲ್ಲಿ ಬಂದು ಮಕ್ಕೊಂಡು ಹೋದ್ಮೇಲೆ ನಿಮ್ಗೆಲ್ಲ ಆಗ್ತಾ ಇದೆ. ನಾವು ಬಂದಿರೋದೇ 2 ಟೈಮ್ಸ್ ಬಂದಿದ್ರಿ. ಆಗಿದೆ ನಮಗೆ. ಸೊ ಎಲ್ಲರೂ ಬಂದು ಇಲ್ಲಿ ಹರಕೆ ಮಾಡ್ಕೊಳ್ಳಿ. ಮಕ್ಕಳಿಗೆ ಓದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಹೋಗಲ್ಲ, ಆಟ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಆಗುತ್ತೆ. ಮತ್ತೆ ಮೈಗೆ ಹುಷಾರಿರೋದಿಲ್ಲ, ಅವ್ರಿಗೂ ಎಲ್ಲ ಆಗುತ್ತೆ. ಎಲ್ಲ ಆಗಿದೆ. ಸೊ ನಂಬಿಕೆ ಇದೆ ನನಗೆ. ಸರಿ, ಅಮ್ಮನ ಮೇಲೆ ನಂಬಿಕೆ ಇಟ್ಟರೆ ಎಲ್ಲ ಆಗುತ್ತೆ. ಸರ್ ನಮಸ್ತೆ ಅಕ್ಕ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಚಂಪಾ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಮಾರೇನಹಳ್ಳಿ. ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ? ನಾವಿಲ್ಲಿ ಒಂದು 5-6 ತಿಂಗಳಿಂದ ಬರ್ತಾ ಇದ್ದೀವಿ. ನಮಗಿಲ್ಲಿ ದೇವಿ ನಮ್ಗೆ ತುಂಬ ಒಳ್ಳೇದು ಮಾಡಿದ್ದಾಳೆ. ನಾವೇನಾದರೂ ಬೇಡ್ಕೊಂಡ್ರೆ ಹಂಗೆ ಫಲ ಸಿಗುತ್ತೆ. ಆಮೇಲೆ ನಮಗೆ ಇನ್ನೂ ಬರಬೇಕು, ದೇವಿ ದರ್ಶನ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ನಾವು ಬಂದು ಇಲ್ಲಿ ಮರ ಎಲ್ಲ ಸುತ್ತಾಕಿದ್ದೀವಿ. ಅದರಿಂದ ಒಳ್ಳೆ ಫಲ ಕಂಡು ಬಂದಿದೆ. ಈಗ ನನ್ನ ಮಗನಿಗೆ ಒಂದು ಸ್ವಲ್ಪ ದೋಷ ಇದೆ ಅಂತ ಹೇಳಿದರು ಓದೋದ್ರ ಬಗ್ಗೆ. ಅದಕ್ಕೆ ಅವನಿಗೂ 108 ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದ್ದಾರೆ. ಈಗ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ನೀವು ಇಲ್ಲಿ ಬಂದಿದ್ದರಿಂದ ನಿಮ್ಮ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿದೆ? ನಮಗೆ ಎಲ್ಲ ಒಳ್ಳೇದೇ ಆಗಿದೆ. ಥ್ಯಾಂಕ್ ಯು. ನಮಸ್ತೆ ಅಕ್ಕ. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ನಮ್ಮ ಹೆಸರು ಮುನಿರತ್ನಮ್ಮ ಅಂತ. ಎಲ್ಲಿಂದ ಬರ್ತಾ ಇರೋದು? ಕೋಲಾರಿಂದ ಬರ್ತೀನಿ. ಕೋಲಾರದಿಂದ ಬರ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 5 ವಾರದಿಂದ ಬರ್ತಾ ಇದ್ದೀನಿ. 5 ವಾರ. ಏನ್ ಸಮಸ್ಯೆ ಇತ್ತು ನಿಮ್ಗೆ? ನಮ್ಮ ಪಾಪುಗೆ ಹುಷಾರಿಲ್ದಿರಿತ್ತು, ಪರವಾಗಿಲ್ಲ. ಮನೆದು ಪ್ರಾಬ್ಲಮ್ ಇತ್ತು, ಸ್ವಲ್ಪ ಪರವಾಗಿಲ್ಲ. ಇಲ್ಲಿಗೆ ಬಂದೋದ್ಮೇಲೆ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿದೆ? ಕ್ಲಿಯರ್ ಆಗಿದೆ. ಹೇಗ್ ಬಂದ್ರೆ ಹೇಗ್ ಗೊತ್ತಾಯ್ತು ನಿಮ್ಗೆ? ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಸರಿ, ಥ್ಯಾಂಕ್ಸ್. ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ದೇವಿ ವಾಗ್ದಾನ ಆಗುತ್ತೆ. ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನ ದೇವಿಗೆ ಮೊರೆ ಕೊಟ್ಟರೆ ಆ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಬಲಗಡೆ ಬರ್ತಾರೆ, ಆ ಕೆಲಸ ಆಗಲ್ಲ ಅನ್ನಂಗಿದ್ರೆ ಅಮ್ಮನವರು ಎಡಗಡೆ ಬರ್ತಾರೆ. ಗೀತಾಂಜಲಿನವರು ಸುಧಾಕರನ್ನು ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗೈತೆ. ಮದುವೆ ವಿಳಂಬ ಆಗ್ತೈತೆ. ಆದಷ್ಟು ಬೇಗ ಮದುವೆ ಆಗುತ್ತೆ. ಮುಂದೆ ಏನು ಸಮಸ್ಯೆ ಬರಲ್ಲ ಅನ್ನಂಗಿದ್ರೆ ಬಲಕ್ ಕೊಡು, ಇಲ್ಲ ಎಡಕ್ ಕೊಡ್ತಾಯಿ. ಮದುವೆ ವಿಳಂಬ ಆಗ್ತೈತೆ. ಹುಡುಗಿ ಇಷ್ಟಪಡ್ತಾವ್ರೆ. ಆದಷ್ಟು ಬೇಗ ಕಂಗಣ ಭಾಗ್ಯ ಕೂಡ್ ಬರುತ್ತಾ, ಅವ್ರ ಜೊತೆ ವಿವಾಹ ಆಗುತ್ತಾ, ಬಲಕ್ ಕೊಡು, ಇಲ್ಲ ಏನೋ ದೋಷ ಆಯ್ತಾ ಎಡ್ಕೊಡ್ತಾಯಿ. ರಾಜೇಶ್ ಯಾವ್ದೋ ಒಂದು ಆತ್ಮ ಮೆಟ್ಕೊಂಡೈತೆ. ಅವ್ರ ಪರವಾಗಿ ಅವ್ರಿಗೆ
ಅದು ಅನುಕೂಲ ಆಗಿ ನಿನ್ ನಂಬಿ ಬಂದವ್ರ ಅನುಕೂಲ ಆಗುತ್ತಾ, ಅದು ಅವರಿಂದ ದೂರ ಆಗುತ್ತಾ, ಬಲಕ್ ಕೊಡು ಇಲ್ಲ ಎಡ್ಕೊಡ್ತಾಯಿ. ಕಟ್ಟಂತ ವಿಚಾರ ತಂದವ್ರ ಅವ್ರಿಗೆ ಬೇಗ ಅನುಕೂಲ ಆಗಿ ಒಂದು ಮನೆ ಕಟ್ಟಂತ ಯೋಗ ಬರುತ್ತಾ, ಬಲಕ್ ಕೊಡು ಇಲ್ಲ ಸ್ವಲ್ಪ ನಿಧಾನ ಆಗುತ್ತಾ, ಸಮಸ್ಯೆ ಏನಾನ ಐತಾ ಎಡ್ಕೊಡ್ತಾಯಿ. ಶಶಿಕಲನ್ ಅವ್ರ ಜೊತೆ ಮದುವೆ ಆಗಿ ಈಗ ಸಂಸಾರ ಮಾಡೋದಕ್ಕೆ ದೂರ ಮಾಡ್ತಾವ್ರೆ. ಅವರು ಅನ್ಯೋನ್ಯ ಬದುಕ್ತಾರೆ, ಮುಂದೆ ಚೆನ್ನಾಗಿರ್ತಾರೆ, ಅವ್ರ ಕೈ ಬಿಡಲ್ಲ ನಂಗಿದ್ರೆ ಬಲಕ್ ಕೊಡು ಇಲ್ಲ ಅವ್ರ ಇದೇ ತರ ಮೋಸ ಮಾಡ್ಕೊಂಡು ಜೀವನ ಪರ್ಯಂತ ಅವ್ರು ಮೋಸ ಮಾಡ್ತಾರೆ ಅಂದ್ರೆ ಎಡ್ಕೊಡ್ತಾಯಿ. ಈ ತಾಯಿನ ನಂಬಿ ಬಂದರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಟ್ಯ ಸುಗಾನರತೆ